ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟೆಕ್ನಿಕಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳ್ತಾ ಇರೋದು ಏನಪ್ಪ ಅಂದರೆ, ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು GST ಬಿಲ್. ನಾನೀಗ ಒಂದು ಸಣ್ಣ ಅಂಗಡಿ ಇದೆ ಅಂದರೆ ಅದನ್ನು ಯಾವ ಥರ ನಾನು GST ಬಿಲ್ನ ಹಾಕಿ ಕೊಡಬೇಕಾಗತ್ತೆ ಕಸ್ಟಮರ್ಗೆ, ಅದು ಕೂಡ ಆಟೋಮೆಟಿಕ್ಕಾಗಿ GST ಬಿಲ್ಲು ಎಂಟ್ರಿ ಆಗುತ್ತೆ. ಜಸ್ಟ್ ನೀವು ಪರ್ಟಿಕ್ಯುಲರ್ಸ್ನ ಸೆಟ್ ಮಾಡಿದ್ರೆ ಸಾಕು, HSN ಕೋಡು, ಯೂನಿಟ್ ರೇಟು ಇವೆರಡು ಬರುತ್ತೆ. ನೀವು ಕ್ವಾಂಟಿಟಿ ಹಾಕಿದ್ರೆ ಆಟೋಮೆಟಿಕ್ಲಿ ಟೋಟಲ್ ಬರುತ್ತೆ, ಟೋಟಲ್ ಆಗುತ್ತೆ, ಟ್ಯಾಕ್ಸ್ ಎಷ್ಟು ಬರುತ್ತೆ ಎಲ್ಲದು ಕೂಡ ಬರುತ್ತೆ, ಪ್ರತಿಯೊಂದು ಕೂಡ ಬರುತ್ತೆ. ಎಲ್ಲದು ಕೂಡ ಜಸ್ಟ್ ಒನ್ ಕ್ಲಿಕ್ಕಲ್ಲಿ. ಅದು ಕೂಡ ನೀವು ಕಸ್ಟಮರಿಗೆ ಪ್ರಿಂಟ್ಔಟ್ ಕೊಟ್ಟರು ಕೂಡ ನಿಮ್ಮ ಕೈಯಲ್ಲಿ ಒಂದು ಕಾಪಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಹತ್ರ ಒಂದು ಬಿಲ್ ಇರುತ್ತೆ, ಕಸ್ಟಮರ್ ಹತ್ರ ಒಂದು ಬಿಲ್ ಇರುತ್ತೆ ಅಂದಾಗ ನಿಮಗೆ ಈಸಿ ಆಗುತ್ತೆ. ಅಕಸ್ಮಾತ್ ಇನ್ ಕೇಸ್ ಯಾರ ಬಂದು ಏನಾರು ಕೇಳಿದ್ರು ಏನಾರು ಹೇಳಿದ್ರು ಅಂದರೂ ನೀವು ಬಿಲ್ ತೆಗೆದು ನೋಡ್ಬೋದು ಅಲ್ವಾ. ಹಾಗಾಗಿ ಇದನ್ನು ವಿಡಿಯೋ ಮಾಡ್ತೇನೆ. ಬನ್ನಿ, ಲೇಟ್ ಮಾಡೋದು ಬೇಡ, ವಿಡಿಯೋಗೆ ಹೋಗೋಣ. ಇಲ್ಲಿದೆಯಲ್ಲ, ಸೊ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಹೊಸ ಶೀಟಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಪೇಜ್ ಲೇಔಟ್ ಹೋಗಿ ಓರಿಯೆಂಟೇಷನ್, ನಮಗೆ ಪೋರ್ಟ್ರೇಟ್ ಬೇಕು, ಸೈಜ್, ಪೇಪರ್ನ ಸೈಜ್ ಎಷ್ಟು ಬೇಕಾಗುತ್ತೆ, ಯಾವ್ದು ಬೇಕಾಗುತ್ತೆ, A4, A3 ಲೆಟರ್, ನಿಮಗೆ ಯಾವ್ದು ಬೇಕು, ಕಂಫರ್ಟಬಲ್ ಯಾವ್ದು ಇರುತ್ತೋ ಅದನ್ನು ಸೆಟ್ ಮಾಡ್ಕೊಳ್ಳಿ. ನಾನು A4ನ ತೊಗೊತಾ ಇದ್ದೀನಿ. ಸೊ ಮಾರ್ಜಿನ್ ಎಷ್ಟು ಬೇಕಾಗುತ್ತೆ, ನನಗೆ ನ್ಯಾರೋ ಬೇಕು ಮಾರ್ಜಿನ್, ಸೊ ನಾನು ನ್ಯಾರೋ ಮಾರ್ಜಿನ್ನ ಸೆಟ್ ಮಾಡ್ತೀನಿ. ಯಾಕೆ ನನಗೆ ಒಂದು ಸ್ವಲ್ಪ ವಿಡ್ತ್ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ಜಾಸ್ತಿ ಮಾಡ್ತೀನಿ. ಇಲ್ಲಿ ನಾನು ಬಾರ್ಡರ್ನ ನಾನು ಕೊಡೋದಕ್ಕೋಸ್ಕರ ಇಷ್ಟಕ್ಕೆ ಬಿಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು 10, 12, 13ನೇ ಕಾಲಮ್, 12ನೇ ಕಾಲಮಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಇಲ್ಲಿ ಫಸ್ಟ್ ಒನ್ ನಾನು ಬರೀತೀನಿ ಪರ್ಟಿಕ್ಯುಲರ್ಸ್, PARTICULAR, ಪರ್ಟಿಕ್ಯುಲರ್ಸ್ ಅಂತ ಕೊಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಸ್ ಕೊಟ್ಮೇಲೆ ನನಗೆ ಒಂದು 4 ಕಾಲಮು ಬೇಕಾಗುತ್ತೆ. ಸೊ ನಾನು ಏನು ಮಾಡ್ತೀನಿ, ಪರ್ಟಿಕ್ಯುಲರ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಮಿಗೆ ಹೋಗಿ ನಾನು ಮರ್ಜೆಂಟ್ ಸೆಂಟರ್ ಅಂತ ನಾನು ಕೊಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಒಂದು ಬರುತ್ತೆ ನಮಗೆ ನೆಕ್ಸ್ಟ್ ಒಂದು HSN ಕೋಡ್ ಬರುತ್ತೆ. ನೆಕ್ಸ್ಟ್ ಒಂದು ರೇಟು, ನೆಕ್ಸ್ಟ್ ಒಂದು ಕ್ವಾಂಟಿಟಿ QUA, ಅಥವಾ ನಾನು ಶಾರ್ಟ್ ಫಾರ್ಮಾಗಿ ಕೊಡ್ತೀನಿ QTY. ನೆಕ್ಸ್ಟ್ ಒಂದು ಕೊಡ್ತಾಯಿದ್ದೀನಿ ನಾನು ಅಮೌಂಟ್ನ ಕೊಡ್ತಾಯಿದ್ದೀನಿ, AMOUNT ಅಮೌಂಟ್ ಅಂತ ಕೊಡ್ತಾಯಿದ್ದೀನಿ. ಸೊ ಇದಿಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಮಲ್ಲಿ ಹೋಗಿ ಬೋಲ್ಡ್ ಮಾಡಿದ್ಮೇಲೆ ಸ್ವಲ್ಪ ವಿಡ್ತ್ಗಳನ್ನ ಜಾಸ್ತಿ ಮಾಡ್ಕೊತಾಯಿದ್ದೀನಿ. ಎಲ್ಲದು ಕೂಡ ಸೆಂಟರ್ ಅಲೈನ್ಮೆಂಟ್ ಬೇಕು, ಸೆಂಟರ್ ಅಲೈನ್ಮೆಂಟ್ ಮಾಡ್ಕೊತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ HSN ಕೋಡ್ ಸ್ವಲ್ಪ ದೊಡ್ಡದು ಬೇಕಾಗುತ್ತೆ ನನಗೆ. ಸೊ HSN ಕೋಡು, ಕ್ವಾಂಟಿಟಿ ಅಷ್ಟೇ ಇರಲಿ, ರೇಟ್ ಕೂಡ ನಮಗೆ ಸ್ವಲ್ಪ ದೊಡ್ಡದು ಬೇಕು. ಸೊ ರೇಟ್ನು ಕೂಡ ನಾನು ದೊಡ್ಡದು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಒಂದು ಇಲ್ಲಿ ಏನಿದೆಯಲ್ಲ ಪರ್ಟಿಕ್ಯುಲರ್ಸ್ ಕೆಳಗಡೆ ನನಗೂ ಕೂಡ ಅದು 4 ಸೆಲ್ಗಳು ಸೇರಿ ನನಗೆ ಒಂದು ಸೆಲ್ ಆಗಬೇಕು. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಮರ್ಜೆಂಟ್ ಸೆಂಟರ್ ಅಂತ ಕೊಡ್ತೀನಿ. ನಿಮಗೆ ತುಂಬ ರಿಸ್ಕ್ ಅನಿಸ್ಬೋದು, ಯಾವುದು ನಾವು ಈ ಥರ ನಾವು ಮರ್ಜೆಂಟ್ ಸೆಂಟರ್ ಈ ಥರ ನಾವು ಪದೇ ಕೊಡ್ತೀವಿ ಅಂತ ತುಂಬ ರಿಸ್ಕ್ ಅನಿಸ್ಬೋದು. ಸೊ ನೀವೇನು ಮಾಡಿ, ನೆಕ್ಸ್ಟು ಒಂದನ್ನು ಆ ಥರ ತೋರಿಸ್ತೀನಿ, ಇನ್ನೊಂದನ್ನು ಈ ಥರ ತೋರಿಸ್ತೀನಿ. ನೋಡಿ, ನಿಮಗೆ ಎಷ್ಟು ಬೇಕು, ಒಂದು 10 ಬೇಕಾ, ಒಂದು 10 ಕಾಲಮ್ಸ್ ನನಗೆ ಬೇಕು ಅಂದರೆ 10 ಕಾಲಮ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. B ಇಂದ ಹಿಡ್ದು ಈವರೆಗೂ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ಆಪ್ಷನಲ್ ಬಂದು ಮರ್ಜ್ ಅಕ್ರಾಸ್ ಅಂತ ಕೊಡಿ. ಮರ್ಜ್ ಅಕ್ರಾಸ್ ಅಂತ ಕೊಟ್ಟಾಗ ಆಟೋಮೆಟಿಕ್ಲಿ ಯಾವುದಾದ್ರು ಕೂಡ ಮರ್ಜೆಂಟ್ ಸೆಂಟರಿಗೆ ಬರುತ್ತೆ. ಸೊ ಇಲ್ಲಿವರೆಗೂ ಇರೋದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಲೆಫ್ಟ್ ಸೈಡ್ ಅಲೈನ್ಮೆಂಟ್ ಮಾಡಿ. ಯಾಕೆ ನಾನು ಏನೇ ಬರೋದು ಕೂಡ ನನಗೆ ಲೆಫ್ಟ್ ಸೈಡಿಂದನೇ ಬರಬೇಕು. HSN ಕೋಡಿಂದ ನನಗೆ ಏನು ಮಾಡ್ತೀನಿ, ಇಲ್ಲಿವರೆಗೂ ನಾನು ಇದಿಷ್ಟಕ್ಕೂ ಕೂಡ ನಾನು ಬಾರ್ಡರ್ಸ್ನ ನಾನು ಕೊಡ್ತಾಯಿದ್ದೀನಿ, ಆಲ್ ಬಾರ್ಡರ್ಸ್ನ ಕೊಡ್ತಾಯಿದ್ದೀನಿ. ಈಗ ನಾವು ಒಂದ್ಸಲ ವೀವಿಂಗ್ ಮಾಡಬೇಕಲ್ಲ, ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಆಲ್ ಬಾರ್ಡರ್ಸ್ನ ನಾನು ಕೊಡ್ತಾಯಿದ್ದೀನಿ. ಸೊ ಇದಿಷ್ಟನ್ನು ಕೂಡ ನಾನು ಸೆಲೆಕ್ಟ್ ಮಾಡ್ಕೊತಾಯಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಾನು ವಿಡ್ತ್ ಅನ್ನೋದನ್ನ ನಾನು ಜಾಸ್ತಿ ಮಾಡ್ತೀನಿ. ಕೆಳಗಡೆ ನಾನು ಇನ್ನೊಂಚೂರು ಬೇಕಾಗುತ್ತೆ. ಸೊ ನಾನು ಏನು ಮಾಡ್ತೀನಿ, ಒಂದೇ ಸಲ ಎಲ್ಲಾದರೂ ಸೇರಿಸಿ ಕೊಡ್ತಾಯಿದ್ದೀನಿ. ಸೊ ವಿಡ್ತ್ ನನಗೆ ಎಷ್ಟಕ್ಕೆ ಬೇಕು, 127 ಅಥವಾ 28, ನಿಮಗೆ ಎಷ್ಟಕ್ಕೆ ಬೇಕು ಅನಿಸುತ್ತೆ ಅಷ್ಟಕ್ಕೆ ಸೆಟ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಸ್ಗೋಸ್ಕರ ನಾನು ಬರೀತಾಯಿದ್ದೀನಿ. ಸೊ ನಾನು ಇಲ್ಲಿ ಕೆಳಕ್ಕೆ ಜಾಸ್ತಿ ಜಾಗ ಉಳಿಲಿಲ್ಲ ಅಂದರೆ ನಾನು ಅದನ್ನು ರಿಟರ್ನ್ ಡಿಲೀಟ್ ಮಾಡ್ತೀನಿ. ಇಲ್ಲಿ ಟೋಟಲ್ ಬರ್ತೇನೆ, ಅದನ್ನು ಸೆಂಟರ್ ಅಲೈನ್ಮೆಂಟ್ ಮಾಡ್ತಾಯಿದ್ದೀನಿ, ಬೋಲ್ಡ್ ಮಾಡ್ತಾಯಿದ್ದೀನಿ, ಸೆಂಟರಿಗೆ ಕೊಡ್ತಾಯಿದ್ದೀನಿ. ಸೊ ಫಾಂಟ್ ಸೈಜ್ ನನಗೆ ಎಲ್ಲದೂ ಕೂಡ 14 ಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿ ಎಲ್ಲದೂ ಕೂಡ 14 ಅಂತ ಟೈಪ್ ಮಾಡಿ ಕೊಡಿ, ಎಲ್ಲದೂ ಕೂಡ 14 ಬರುತ್ತೆ. ನಾನು ಇಲ್ಲಿ ಫಾಂಟ್ನ ಚೇಂಜ್ ಮಾಡ್ತೀನಿ, ನಾನು ಕ್ಯಾಮ್ರಿಯಾ ಅನ್ನೋದು ಕೊಡ್ತಾಯಿದ್ದೀನಿ. ಸೊ ಕ್ಯಾಮ್ರಿಯಾ ಕೊಡ್ತೀನಿ. ಎಲ್ಲದೂ ಕೂಡ ನನಗೆ ಸೆಂಟರ್ ಅಲೈನ್ಮೆಂಟ್ ಬೇಕು.
ಸೆಂಟರ್ ಅಲೈನ್ಮೆಂಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬರ್ತೀರಾ, ಇಲ್ಲಿ ಕೆಳಗಡೆ ಎರಡನ್ನೂ ಸೆಲೆಕ್ಟ್ ಮಾಡ್ತೀನಿ, ನಾನು ಮರ್ಜೆಂಟ್ ಸೆಂಟರ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಒಂದು ಕೂಡ ಸೆಲೆಕ್ಟ್ ಮಾಡ್ಕೊತೀನಿ, ಮರ್ಜೆಂಟ್ ಸೆಂಟರ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಒಂದು ಸೇಮ್ ಮರ್ಜೆಂಟ್ ಸೆಂಟರ್ ಅಂತ ಕೊಡ್ತಾಯಿದ್ದೀನಿ. ಇಲ್ಲಿಗೆ CGST ಎಷ್ಟು 9%. ಸೊ SGST ಅದು ಕೂಡ 9%. ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್ ಟ್ಯಾಕ್ಸು, ಸ್ಟೇಟ್ ಗೌರ್ಮೆಂಟ್ ಸರ್ವಿಸ್ ಟ್ಯಾಕ್ಸು. ಇಲ್ಲಿ ನೆಕ್ಸ್ಟ್ ಒಂದು ಬರ್ತೀರಾ, ಟೋಟಲ್ ಅಮೌಂಟು. ಸೊ ಇದಿಷ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಬೋಲ್ಡ್ ಅಂತ ಮಾಡಿ, ಬೋಲ್ಡ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟು ಇಲ್ಲಿ ಬನ್ನಿ, ಈ ಸೈಡಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಮರ್ಜೆಂಟ್ ಸೆಂಟರ್ ಅಂತ ಕೊಡಿ. ಸೇಮ್ ಅದೇ ಥರ ನಾನಿಲ್ಲಿ ಇನ್ನೆರಡು ಕಾಲಮ್ನ ಸೆಟ್ ಮಾಡ್ತೀನಿ. ಯಾಕಪ್ಪ ಈ ಥರ ಮಾಡ್ತಾಯಿದ್ದೀನಿ ಹೇಳ್ತೀನಿ, ನಿಮಗೂ ಕೂಡ ಹೇಳ್ತೀನಿ. ಸೆಲೆಕ್ಟ್ ಮಾಡ್ಕೊಳ್ಳಿ, ಮರ್ಜೆಂಟ್ ಸೆಂಟರ್ ಅಂತ ಕೊಡಿ. ಸೇಮ್ ಈ ಸೈಡು ಅಷ್ಟೇ ನನಗೆ ಮರ್ಜೆಂಟ್ ಸೆಂಟರ್ ಅಂತ ನಾನು ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಯಾಕಪ್ಪ ಈ ಥರ ಮಾಡಿದೆ, ಈಗ ನಾನು ಇಲ್ಲಿ ಬರೆದ್ಬಿಡ್ತೀನಿ ಅಮೌಂಟು, ಆಟೋಮೆಟಿಕ್ಲಿ ಟೋಟಲ್ ಆಗುತ್ತೆ. ಈಗ 9,000 10,000 ಎಷ್ಟು ಬಿಲ್ ಆಗುತ್ತೆ ಅಷ್ಟು ಬಿಲ್ ಆಗುತ್ತೆ. ಸೊ ಅದು ನನಗೆ ಇಲ್ಲಿ ವರ್ಡಿಂಗ್ಸಲ್ಲಿ ಬರಬೇಕು. ಈಗ ಒಂದು ರೂಪಾಯಿ ಅಂದರೆ 1 ರೂಪಾಯಿ ಅಂತಲೇ ಬರಬೇಕು, 10 ರೂಪಾಯಿ ಅಂದರೆ 10 ರೂಪಾಯಿ ಅಂತಲೇ ಬರಬೇಕು. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಕಸ್ಟಮರಿಗೆ ಕೊಡಬೇಕಲ್ಲ, ಸೊ ಅದಕ್ಕೋಸ್ಕರ ಕೊಡ್ತಾಯಿದ್ದೀನಿ. ಅಮೌಂಟ್ ಇನ್ ವರ್ಡ್ಸ್. ಸೊ ನೆಕ್ಸ್ಟ್ ಒನ್, ಇಲ್ಲಿ ಕಸ್ಟಮರ್ ಸೈನ್, CUSTOMERS, ಕಸ್ಟಮರ್ ಸೈನ್. ನೆಕ್ಸ್ಟ್ ನಮಗೋಸ್ಕರ ಸೈನ್, ನಾವು ಸೈನ್ ಮಾಡಲೇಬೇಕಲ್ಲ, ಬಿಲ್ ಅಂದಮೇಲೆ ನಮ್ಮ ಬಿಲ್ಗಳು ಅಂದಮೇಲೆ ನಾವು ಸೈನ್ ಮಾಡಲೇಬೇಕು. ಸೊ ಸೈನಿಗೋಸ್ಕರ ಕೊಡ್ತಾಯಿದ್ದೀನಿ. ಸೊ ಇದೆರಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲೈನ್ಮೆಂಟಲ್ಲಿ ಬಾಟಮ್ ಅಲೈನ್ಮೆಂಟ್ ಕೊಡಿ. ಸೊ ಇದನ್ನು ಬೋಲ್ಡ್ ಮಾಡಿ, ಅಮೌಂಟ್ ಅನ್ನೋದನ್ನು ಕೂಡ ಬೋಲ್ಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬನ್ನಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮರ್ಜೆಂಟ್ ಸೆಂಟರ್ ಅಂತ ಕೊಡಿ. ಸೊ ಅಲ್ಲಿಗೆ ಲೈನ್ಸ್ ಬರೀರಿ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್. ಸೊ ಅದನ್ನು ಕೂಡ ಬೋಲ್ಡ್ ಮಾಡಿ. ಅದನ್ನು ಸ್ವಲ್ಪ ಫಾಂಟ್ನ ಏನಾದ್ರು ಚೇಂಜ್ ಮಾಡಬೇಕಲ್ವ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಥರ ಬೇಕೋ ನಿಮಗೆ ಫಾಂಟ್ನ ಸೆಟ್ ಮಾಡ್ಕೊಳ್ಳಿ. ಅದನ್ನು ಮಿಡಲ್ ಅಲೈನ್ಮೆಂಟ್ ಮಾಡಿ, ಬಾಟಮ್ ಅಲೈನ್ಮೆಂಟು. ಸೊ ಅದನ್ನು ನಾನು ಹೈಲೈಟ್ ಮಾಡ್ತಾಯಿದ್ದೀನಿ, ಹೈಲೈಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಮೌಂಟ್, ಇಲ್ಲಿ ಟೋಟಲ್ ಏನಿದಿಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೈಲೈಟ್ ಮಾಡಿ. ನೆಕ್ಸ್ಟ್ ಒನ್ನು, ಈಗ ಇವಕ್ಕೆಲ್ಲ ಕಾಲಮ್ಸ್ಗಳನ್ನ ನಾನು ಎನೇಬಲ್ ಮಾಡಬೇಕು. ಸೊ ಎಲ್ಲದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸಾರಿ, ಇಲ್ಲಿ ಸ್ವಲ್ಪ ವಿಡ್ತ್ ಜಾಸ್ತಿ ಆಗಿದೆ ನೋಡಿ ಈ ಸೈಡು. ಸೊ ಮರ್ಜೆಂಟ್ ಸೆಂಟರ್ನ ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಕ್ಯಾನ್ಸಲ್ ಮಾಡಿ ಇಲ್ಲಿವರೆಗೂ ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊತೀನಿ, ಮರ್ಜೆಂಟ್ ಸೆಂಟರ್ ಅಂತ ನಾನು ಕೊಡ್ತಾಯಿದ್ದೀನಿ. ಈ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಸೈಡ್ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಕೊಡಿ, ಅಲ್ಲಿ ಎಂಟಿ ಆಗುತ್ತೆ ಅವಾಗ. ಈಗ ನೋಡಿ ಎಷ್ಟು ಕರೆಕ್ಟಾಗಿ ಕಾಣಿಸುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು. ಇಲ್ಲಿ ಬಾರ್ಡರ್ಸಿಗೆ ಹೋಗಿ ಬಾರ್ಡರ್ಸಲ್ಲಿ ಆಲ್ ಬಾರ್ಡರ್ಸ್ ಅಂತ ಕೊಡಿ. ಸೊ ನಿಮಗೆ ಯಾವುದು ಕೂಡ ಏನು ಕನ್ಫ್ಯೂಷನ್ ಇಲ್ದಂಗೆ ಅಲ್ಲಿ ಕರೆಕ್ಟಾಗಿ ಬರುತ್ತೆ. ಸೊ ಇದಿಷ್ಟ ಆದಮೇಲೆ ನೀವು ನೆಕ್ಸ್ಟ್ ಮೇಲ್ ಹೋಗಿ ಇಲ್ಲಿ ಕೌಂಟ್ ಮಾಡ್ಕೊಬಿಡಿ. ಒಂದು 10 ಇದ್ರೂ ಕೂಡ ಸಾಕು. 2 3 4 5 6 7 8. ಓ ತುಂಬಾ ಜಾಸ್ತಿ ಇದೆ, 12 ಇದೆ. ನಾನು ಒಂದು 2 ಕಾಲಮ್ನ ನಾನು 1-2 ಕಾಲಮ್ಸ್ ನಾನು ಡಿಲೀಟ್ ಮಾಡ್ಕೊತೀನಿ. ಒಂದೇ ಒಂದು ಕಾಲಮ್ನ ನಾನು ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ HSN ಕೋಡ್ ಹೋಗ್ಬಿಟ್ಟಿದೆ, ಸೊ ನಾನು ರೈಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಫುಲ್ ಟಾಪಿಗೆ ಬನ್ನಿ. ಟಾಪಿಗೆ ಬಂದಮೇಲೆ ಇಲ್ಲಿ ಸೇಮ್ ಇಲ್ಲಿ ಅಮೌಂಟು ಐ ಅನ್ನೋ ಕಾಲಮಿಗೆ ಬಿ ಇಂದ ಸ್ಟಾರ್ಟ್ ಆಗಿ ಐ ಅನ್ನೋದಕ್ಕೆ ಲಾಸ್ಟ್ ಆಗಿದೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ, ಮರ್ಜೆಂಟ್ ಸೆಂಟರ್ ಅಂತ ಕೊಡಿ. ನಿಮ್ಮ ಅಂಗಡಿ ಹೆಸರು ಏನು ಬರುತ್ತೆ ಅಂಗಡಿ ಹೆಸರು ಹಾಕಿ. ವರ್ಣ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್. ಸೊ ನೆಕ್ಸ್ಟು ಇದು ಆದಮೇಲೆ ನೆಕ್ಸ್ಟ್ ಇಲ್ಲಿ 2 ಕಾಲಮ್ನ ಸೆಲೆಕ್ಟ್ ಮಾಡಿ ಮರ್ಜೆಂಟ್ ಸೆಂಟರ್ ಅಂತ ಕೊಡಿ. ಪಕ್ಕದಲ್ಲೂ ಅಷ್ಟೇ 2 ಕಾಲಮ್ನ ಸೆಲೆಕ್ಟ್ ಮಾಡಿ ಮರ್ಜೆಂಟ್ ಸೆಂಟರ್ ಅಂತ ಕೊಡಿ. ಇಲ್ಲೂ ಕೂಡ ಸೇಮ್ 2 ಕಾಲಮ್ನ ಸೆಲೆಕ್ಟ್ ಮಾಡಿ ಮರ್ಜೆಂಟ್ ಸೆಂಟರ್ ಅಂತ ಕೊಡಿ. ಇಲ್ಲೂ ಸೇಮ್ 2 ಕಾಲಮ್ನ ಸೆಲೆಕ್ಟ್ ಮಾಡಿ ಮರ್ಜೆಂಟ್ ಸೆಂಟರ್ ಅಂತ ಕೊಡಿ. ಯಾಕೆ ಅಂದರೆ ನನಗೆ ನಾನು ಏನು ಮಾಡ್ತೀನಿ ಅದು ಏನು ಅನ್ನೋದು ನನಗೆ ಗೊತ್ತಾಗಬೇಕು. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಹೈಲೈಟ್ ಮಾಡ್ತೀನಿ. ಫಸ್ಟು ಇಲ್ಲಿಗೆ ಬಿಲ್
ಬಿಲ್ ನಂಬರ್. ಯಾಕೆ ನನಗೆ ಬಿಲ್ ನಂಬರ್ ಇಲ್ಲ ನನಗೇನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಬಿಲ್ ನಂಬರು ಈಗ ಇವತ್ತು 1 ಇರ್ಬೋದು, ನಾಳೆ 10 ಇರ್ಬೋದು, ನಾಡ್ದು 100 ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂಡು 1 ಅಂತ ನಾನು ಕೊಡ್ತೇನೆ. ಸೊ ಬಿಲ್ ನಂಬರ್ ನನಗೆ ರೆಡ್ ಇದಾಗಬೇಕು. ಸೊ ನಾನು ಏನು ಮಾಡ್ತೀನಿ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಫಾಂಟ್ ಕಲರ್ನ ಚೇಂಜ್ ಮಾಡಿದೆ. ಸೊ ಈ ಕಾಲಮ್ಸ್ನ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೋಲ್ಡ್ ಮಾಡಿ ನೆಕ್ಸ್ಟ್ ಇಲ್ಲಿಗೆ ಡೇಟು. ನಾನು ಯಾವತ್ತು ನಾನು ಬಿಲ್ ಹಾಕ್ತಾಯಿದ್ದೀನಿ, ನಾನು ಬಿಲ್ ಹಾಕಿ ಡೇಟ್ ನನಗೆ ಗೊತ್ತಾಗಬೇಕು. ಸೊ ಇಲ್ಲಿಗೆ ಡೇಟ್ ಬರುತ್ತೆ ಆಟೋಮೆಟಿಕ್ಲಿ. ನೆಕ್ಸ್ಟ್ ಒಂದು ಇಲ್ಲಿ ಏನು ಕೊಡ್ತೀರಾ ನಿಮಗೆ ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಏನು ಕೆಲಸ ಮಾಡ್ತೇನೆ, ಟ್ಯಾಕ್ಸ್ ಇನ್ವಾಯ್ಸ್, ನಾನು GST ಬಿಲ್ನ ನಾನು ಕೊಡ್ತೇನೆ. ಟ್ಯಾಕ್ಸ್ ಇನ್ವಾಯ್ಸ್. ಸೊ ಸೆಲೆಕ್ಟ್ ಮಾಡ್ಕೊಂಡು ನಾನು ಹೈಲೈಟ್ ಮಾಡ್ತಾಯಿನಿ, ಬೋಲ್ಡ್ ಕೂಡ ಮಾಡ್ತಾಯಿನಿ. ಇದನ್ನು ಫಾಂಟ್ನ ನಾನು ಬೇರೆ ಮಾಡ್ತಾಯಿನಿ. ಇದನ್ನು ಅಷ್ಟೇ ನಾನು ಫಾಂಟ್ನ ಚೇಂಜ್ ಮಾಡ್ತಾಯಿನಿ. ಸೊ ಅದಕ್ಕೆ ಫಾಂಟ್ಸು ರೈಸ್ ಮಾಡ್ತೀನಿ. ಟ್ಯಾಕ್ಸ್ ಇನ್ವಾಯ್ಸ್ ಅದನ್ನು 16 ಅಥವಾ 18 ಮಾಡ್ತೀನಿ. ಯಾಕೆ ನನಗೆ ಬಿಲ್ಲು ಮೇನಾಗಿ ನಾನು ಏನು ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಾಗಬೇಕು. ಸೊ ಹಾಗಾಗಿ ಇಲ್ಲಿ 4 ಕಾಲಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮರ್ಜೆಂಟ್ ಸೆಂಟರ್ ಅಂತ ಕೊಡಿ. ನೆಕ್ಸ್ಟು ಇವುಗಳನ್ನ ಫುಲ್ಲು ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಒಂದೊಂದೇ ನೀವು ಮರ್ಜೆಂಟ್ ಸೆಂಟರ್ ಅಂತ ಕೊಡಬೇಕಾಗತ್ತೆ. ಸೊ ಮರ್ಜೆಂಟ್ ಸೆಂಟರ್ ಅದು ತುಂಬ ರಿಸ್ಕ್ ಆಗುತ್ತೆ ಅಂದರೆ ನೆಕ್ಸ್ಟ್ ಏನು ಮಾಡಿ, ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಮರ್ಜೆಂಟ್ ಸೆಂಟರ್ ಅನ್ನೋದ್ರಲ್ಲಿ ಒಂದು ಆಪ್ಷನ್ ಇದೆ, ಆಪ್ಷನಲ್ಲಿ ಕೊಟ್ಟು ಮರ್ಜ್ ಅಕ್ರಾಸ್ ಅಂತ ಕೊಡಿ. ಎಲ್ಲರೂ ಕೂಡ ಲೆಫ್ಟಿಂದ ರೈಟ್ ಸೈಡ್ಗೆ ಮರ್ಜ್ ಆಗುತ್ತೆ. ಸೊ ಈ 4 ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡು ಮರ್ಜೆಂಟ್ ಸೆಂಟರ್ ಅಂತ ಕೊಡ್ತಾಯಿನಿ. ಈಗ ಇಲ್ಲಿ ಕೆಳಗಡೆ ಏನಿದೆಯಲ್ಲ ಇದಿಷ್ಟನ್ನು ಕೂಡ ನಾವು ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೊಂಡು ಮರ್ಜ್ ಅಕ್ರಾಸ್ ಅಂತ ನಾನು ಕೊಡ್ತಾಯಿದ್ದೀನಿ. ಮರ್ಜ್ ಅಕ್ರಾಸ್ ಅಂತ ನಾನು ಕೊಟ್ಟರೆ ಒಂದೇ ಸಲ ಮರ್ಜ್ ಆಗೋಗುತ್ತೆ. ಇಲ್ಲಿ ಯಾಕಪ್ಪ ಈ ಥರ ಮಾಡಿದೆ, ಈ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡು ಬೋಲ್ಡ್ ಮಾಡಿ. ಸೊ ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್, ಎಲ್ಲಿಂದ ಬಿಲ್ ಆಗ್ತಾ ಇದೆ ಅವರ ಅಡ್ರೆಸ್ಸು, ಯಾರು ತಗೊಂಡೋಗ್ತಾ ಇದ್ದಾರೆ ಶಿಪ್ಪಿಂಗ್ ಅಡ್ರೆಸ್. ಸೊ ಇಲ್ಲಿಂದ ಇಲ್ಲಿವರು ಸೆಲೆಕ್ಟ್ ಮಾಡ್ಕೊಳ್ಳಿ, ಲೆಫ್ಟ್ ಸೈಡ್ ಅಲೈನ್ಮೆಂಟ್ ಕೊಡಿ. ಸೇಮ್ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಲೆಫ್ಟ್ ಸೈಡ್ ಅಲೈನ್ಮೆಂಟ್ ಕೊಡಿ. ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್, ಎಲ್ಲಿಂದ ಬಿಲ್ ಆಗ್ತಾ ಇದೆ ಅಂತ ಕೇಳಿದ್ವಲ್ಲ, ಸೊ ಬಿಲ್ಲಿಂಗಿನ ಅಡ್ರೆಸ್ನ ನಾನು ಬರೀಬೇಕಾಗತ್ತೆ. ಬಿಲ್ಲಿಂಗ್ ಅಡ್ರೆಸ್ ನಾನು ಬರೀಬೇಕು. ಸೊ ಬಿಲ್ಲಿಂಗ್ ಅಡ್ರೆಸ್ ಈಗ ನಂದೇನಿದೆ ಬಿಲ್ಲಿಂಗ್ ಅಡ್ರೆಸ್ ನಾನು ಬರ್ಕೊತೀನಿ. ಸೊ ನಿಮ್ಮ ಅಂಗಡಿಯ ಬಿಲ್ಲಿಂಗ್ ಅಡ್ರೆಸ್ ಏನು ಬರುತ್ತೆ, ಬಿಲ್ಲಿಂಗ್ ಅಡ್ರೆಸ್ ಕೊಡಿ. ಮೊಬೈಲ್ ನಂಬರು, ಜಿಮೇಲ್ ID, ಜಿಮೇಲ್ ಐಡಿನ ಹಾಕೊಂಡಿತ್ತು. ಇಲ್ಲಿಗೆ GST ಬಿಲ್, GST ನಂಬರ್. ಈಗ ನೀವೇನು ಅಂಗಡಿ ಇರುತ್ತೆ ನಿಮ್ಮದೊಂದು ಟಿನ್ ನಂಬರ್ ಇದ್ದರೆ GST ಬಿಲ್ ಅನ್ನೋದು ನೀವು ಕೊಡಿ. GSTIN. GST ಬಿಲ್ಲು, ಶಿಪ್ಪಿಂಗ್ ಅಡ್ರೆಸ್ಸು, ಯಾರು ತಗೊಂಡೋಗ್ತಾರೆ ಕಸ್ಟಮರ್ ಅಡ್ರೆಸ್ ಹಾಕಿ. ನೆಕ್ಸ್ಟು ಇದನ್ನು ಕೂಡ ಪರ್ಟಿಕ್ಯುಲರ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಹೈಲೈಟ್ ಮಾಡ್ತೇನೆ. ಈ ಏನು ಒಂದು ಕಾಲಮ್ ಇದೆಯಲ್ಲ, ಈ ಒಂದು ಕಾಲಮ್ ನಾನು ವಿಡ್ತ್ನ ಕಡಿಮೆ ಮಾಡ್ತೀನಿ. ಯಾಕಪ್ಪ ವಿಡ್ತ್ ಕಡಿಮೆ ಮಾಡ್ತೀನಿ ಅಂದರೆ ಅಲ್ಲಿ ಒಂಚೂರು ಚೆಂದ ಕಾಣಿಸ್ಲಿ ಅಂತ. ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಸ್ವಲ್ಪ ವಿಡ್ತ್ನ ಜಾಸ್ತಿ ಮಾಡ್ತೀನಿ. ಸೊ ಇಲ್ಲಿ ನನಗೆ ಇದಕ್ಕೆ ಕಾಲಮ್ಸ್ ಕೊಡಬೇಕು. ಸೊ ಸೆಲೆಕ್ಟ್ ಮಾಡ್ಕೊತೀನಿ, ಬಾರ್ಡರ್ಸಲ್ಲಿ ಹೋಗಿ ಆಲ್ ಬಾರ್ಡರ್ಸ್ ಅಂತ ನಾನು ಕೊಡ್ತೀನಿ. ಆಲ್ ಬಾರ್ಡರ್ಸ್ ಅಂತ ಕೊಟ್ಟು ಈ ಕಡೆ ಇರೋಂಥ ಅಡ್ರೆಸ್ ಫುಲ್ ನಮ್ಮ ಕಾಮನ್ ಅಡ್ರೆಸ್. ಸೊ ಹಾಗಾಗಿ ಅದೇನು ಮಾಡ್ತೀವಿ ನಾವು ಬೋಲ್ಡ್ ಮಾಡ್ತೀವಿ. ಈ ಸೈಡಲ್ಲಿರೋಂಥ ಶಿಪ್ಪಿಂಗ್ ಅಡ್ರೆಸ್ನ ನಾವು ಬೋಲ್ಡ್ ಮಾಡಲ್ಲ. ಸೊ ಈಗ ನೋಡಿದ್ರಲ್ವಾ, ಇದನ್ನ ಒಂದ್ಸಲ ಪ್ರಿವ್ಯೂ ಮಾಡಿ ಕೂಡ ನಿಮಗೆ ಶೋ ಮಾಡ್ತೀನಿ. ಇಲ್ಲಿ ಲಾಸ್ಟ್ವರೆಗೂ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಪ್ರಿಂಟ್ ಆಗೋಂಥ ಪೇಜು ಇಲ್ಲಿ 28 ಲಾಸ್ಟ್ ಆಗಿದೆ. ನನಗೆ 28 ಇಲ್ಲ 30ವರೆಗೂ ಬೇಕಾಗಿದೆ. ಸೊ ನಾನು ಏನು ಮಾಡಬೇಕಾಗತ್ತೆ,
ರಿಟರ್ನ್ ಪೇಜ್ ಲೇಔಟಿಗೆ ಹೋಗಿ ಇಲ್ಲಿ ಮಾರ್ಜಿನಲ್ಲಿ ಸ್ಕೇಲ್ ಟು ಫಿಟ್ ಅನ್ನೋ ಆಪ್ಷನಲ್ಲಿ ಬಂದು ಇಲ್ಲಿ ಪರ್ಸೆಂಟ್ನ ಕಡಿಮೆ ಮಾಡಿ. ಎಷ್ಟಪ್ಪ ಪರ್ಸೆಂಟ್ ಕಡಿಮೆ ಬೇಕು? ಸ್ಟೆಪ್ಸಲ್ಲಿ ನೀವು ಕಡಿಮೆ ಮಾಡಿ. ನೋಡಿ ಇಲ್ಲಿ ಕಡಿಮೆ ಆಯಿತಾ, 95%ಗೆ ಇಲ್ಲಿ ಕಡಿಮೆ ಆಗಿದೆ ಆಲ್ರೆಡಿ. ಸೊ ನಾನು ಇದ್ರ ಮೇಲೆ ನಾನು ಪರ್ಸೆಂಟ್ನ ನಾನು ಕಡಿಮೆ ಮಾಡೋಕ್ಕೋಲ್ಲ. ಯಾಕೆ ಕಡಿಮೆ ಮಾಡೋದಂದ್ರೆ ನಾನು ಸಾಕು ಅಷ್ಟೇ. ರೇಟನ್ನು ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ನಾನು. ಸೊ ಈಗ ಒಂದ್ಸಲ ನಿಮಗೆ ಅದನ್ನು ಪ್ರಿವ್ಯೂ ಶೋ ಆಗಬೇಕಲ್ವಾ. ಸೊ ಪ್ರಿವ್ಯೂ ಶೋ ಆಗೋದಕ್ಕೆ ಇಲ್ಲಿ ಫೈಲಲ್ಲಿ ಹೋಗಿ ಇಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ನ ಕೊಡಿ. ಯಾಕೆ ನಾನು ಪ್ರಿಂಟ್ರ್ ಈಗ ಸದ್ಯಕ್ಕೆ ಕನೆಕ್ಟ್ ಮಾಡಿಲ್ಲ, ಸೊ ಹಾಗಾಗಿ ಪ್ರಿವ್ಯೂ ಶೋ ಆಗುತ್ತೆ ನಿಮಗೆ. ಪ್ರಿವ್ಯೂವಲ್ಲಿ ಈ ಥರ ಶೋ ಮಾಡ್ತಿದಲ್ವ, ಇಲ್ಲಿನೂ ಸಮ್ ಬಾರ್ಡರ್ಸ್ ಎಲ್ಲ ಬರಬೇಕಾಗತ್ತೆ. ಸೊ ಈಗ ಬಾರ್ಡರ್ಸ್ನ ಹಾಕೊಂಬರೋಣ. ಹೋಮಿಗೆ ಹೋಗಿ ಇಲ್ಲಿ ಲಾಸ್ಟ್ ಕಾಲಮಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ, ಲಾಸ್ಟ್ವರೆಗೂ ಟಾಪ್ ನಿಮಗೆ ಎಲ್ಲಿದೆ ಇಲ್ಲಿವರೆಗೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಾರ್ಡರ್ಸಲ್ಲಿ ಬಂದು ಥಿಕ್ ಬಾಕ್ಸ್ ಬಾರ್ಡರ್ ಅಂತ ಕೊಡಿ. ಔಟ್ಸೈಡ್ ಬಾರ್ಡರ್ ಏನಾಗುತ್ತೆ ಥಿಕ್ಕಾಗಿ ಬರುತ್ತೆ. ಸೊ ಈಗ ಒಂದ್ಸಲ ಕಂಟ್ರೋಲ್ P ಕೊಟ್ಟು ನೋಡಿ, ಶೋ ಆಗುತ್ತೆ ನಿಮಗೆ ಬಿಲ್ಲಿಂಗು. ಈಗ ನೋಡಿ ಕರೆಕ್ಟಾಗಿ ಶೋ ಆಗ್ತಿದೆಯಲ್ಲ, ಬಿಲ್ಲಿಂಗಿಂದೆಲ್ಲ ಕಾಣಿಸ್ತಾ ಇದೆಯಲ್ಲ, ಬಿಲ್ಲಿಂಗ್ ನಂಬರ್ ಹತ್ರ ನಮಗೆ ಇಲ್ಲಿ ಶೋ ಆಗ್ತಾ ಇಲ್ಲ. ಸೊ ನಾನು ಇಲ್ಲಿ ಬಾರ್ಡರ್ನ ನಾನು ಕೊಟ್ಟೇ ಇಲ್ಲ, ಹಾಗಾಗಿ ಅದು ಶೋ ಆಗ್ತಾ ಇಲ್ಲ. ಇಲ್ಲಿ ನಾನು ಏನು ಮಾಡ್ತೀನಿ, ಆಲ್ ಬಾರ್ಡರ್ಸ್ ಅಂತ ನಾನು ಕೊಡ್ತಾ ಇದ್ದೀನಿ. ಈಗ ಇನ್ನೊಂದ್ಸಲ ಕೆಳಗಡೆ ಹೋಗಿ ನಾನು ಲಾಸ್ಟ್ವರೆಗೂ ಸೆಟ್ ಮಾಡ್ಕೊಂಡು ಅಲ್ಲಿವರೆಗೂ ನಾನು ಥಿಕ್ ಬಾಕ್ಸ್ ಬಾರ್ಡರ್ ಅನ್ನೋದನ್ನ ಎನೇಬಲ್ ಮಾಡ್ತಾ ಇದ್ದೀನಿ. ಈಗ ಕಂಟ್ರೋಲ್ P ಕೊಟ್ಟು ನೋಡಿ, ಪ್ರಿವ್ಯೂ ಶೋ ಆಗುತ್ತೆ. ಪ್ರಿವ್ಯೂವಲ್ಲಿ ನೋಡಿ ಈಗ ಕರೆಕ್ಟ್ ಇದೆಯಾ. ಇಲ್ಲಿ ನನಗೆ ಇಷ್ಟು, ಇಲ್ಲಿ ರೈಟ್ ಸೈಡಲ್ಲಿ ಇಷ್ಟೆಷ್ಟು ಮಾರ್ಜಿನ್ ಉಳಿತು, ಅಥವಾ ಟಾಪಲ್ಲಿ ಉಳಿತು, ಬಾಟಮಲ್ಲಿ ಉಳಿತು, ಇಷ್ಟೆಲ್ಲ ಯಾಕೆ? ಅದನ್ನು ಕೂಡ ಕಡಿಮೆ ಮಾಡ್ಬೋದು. ಪೇಜ್ ಸೆಟಪಿಗೆ ಕೊಡಿ. ಪೇಜ್ ಸೆಟಪಿಗೆ ಕೊಟ್ಟಾಗ ಇಲ್ಲಿ ಪೇಜ್ ಅಂತ ಇರುತ್ತೆ, ಅದರಲ್ಲಿ ಮಾರ್ಜಿನ್ ಅನ್ನೋ ಆಪ್ಷನಿಗೆ ಬನ್ನಿ. ಮಾರ್ಜಿನಲ್ಲಿ ಹಾರಿಜೆಂಟಲ್ ಅಂತ ಕೊಡಿ ಮತ್ತು ವರ್ಟಿಕಲ್ ಅಂತ ಕೊಡಿ. ಇಲ್ಲಿ ಪ್ರಿವ್ಯೂ ನೋಡಿ ಶೋ ಆಗುತ್ತೆ ನಿಮಗೆ. ಓಕೆ ಕೊಡಿ. ಓಕೆ ಕೊಟ್ಟಾಗ ಆಟೋಮೆಟಿಕ್ಲಿ ಅದು ಚೇಂಜ್ ಆಗುತ್ತೆ ನಿಮಗೆ. ನೋಡಿ ಕರೆಕ್ಟಾಗಿ ಚೇಂಜ್ ಆಗೋಯ್ತಾ. ಈಗ ಅಲ್ಲಿ ನಿಮಗೆ ಬಿಲ್ಲಿಂಗಲ್ಲಿ ಶೋ ಆಗ್ತಿಲ್ಲ, ಇದು ಬೀಳ್ತಾ ಇಲ್ಲ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತಲ್ಲ. ಸೊ ಅಲ್ಲಿ ನೀವು ಕೊಟ್ಟಾಗ, ನೀವು ಬಿಲ್ ಹಾಕಿದಾಗ ಕರೆಕ್ಟಾಗಿ ಲೈನ್ಸ್ಗಳೆಲ್ಲ ಬರುತ್ತೆ. ತಲೆ ಕೆಡ್ಸ್ಕೊಂಬಿಡಿ, ಇಲ್ಲೆಲ್ಲ ಕರೆಕ್ಟ್ ಇದೆ ಅಂದರೆ ನಿಮಗೆ ಅಲ್ಲಿ ಲೈನ್ಸು ಬಂದೇ ಬರುತ್ತೆ. ಸೊ ಇದಿನ್ನೂ ಸ್ವಲ್ಪ ನಿಮಗೆ ಸೂತ್ರಗಳೆಲ್ಲ ಹಾಕಿ ಇಲ್ಲಿ ಟೋಟಲ್ ಆಟೋಮೆಟಿಕ್ಲಿ ಸಮ್ ಆಗಬೇಕು, ಇಲ್ಲಿ ವರ್ಡಿಂಗ್ಸಲ್ಲಿ ಬರಬೇಕು, ಮತ್ತು ಇಲ್ಲಿ GST ಎಷ್ಟು ಕಟ್ಟಾಗುತ್ತೆ, 9% ಕಟ್ಟಾಗಬೇಕು, SGST ಕಟ್ಟಾಗಬೇಕು, ಇಲ್ಲಿ ಬರೋಂಥ ಅಮೌಂಟಲ್ಲಿ ನನಗೆ ಅಲ್ಲಿ ಕಟ್ಟಾಗ್ಬಿಟ್ಟು ಬರಬೇಕು. ಸೊ ಇದನ್ನು ಅಮೌಂಟ್ ಅಂತ ಕೊಡ್ತೀನಿ, ಬೋಲ್ಡ್ ಮಾಡ್ತಾಯಿದ್ದೀನಿ. ಟೋಟಲ್ ಅಮೌಂಟು ಇದಿಷ್ಟು ಬರುತ್ತೆ. ಅಲ್ಲಿನ ಟೋಟಲ್ ಅಮೌಂಟು ಇಲ್ಲಿ ಬರೋದು SGST CGST ಎಲ್ಲ ಸೇರಿಸಿ ಟೋಟಲ್ ಅಮೌಂಟ್ ಬರುತ್ತೆ. ಸೊ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಆಗಬೇಕಲ್ವಾ, ಅದೆಲ್ಲ ನೆಕ್ಸ್ಟು ಒಂದು ವಿಡಿಯೋ ಮಾಡ್ತೇನೆ, ಅದರಲ್ಲಿ ಕೊಡ್ತೀನಿ ನಿಮಗೆ. ಸೊ ಆ ನೆಕ್ಸ್ಟ್ ವಿಡಿಯೋ ಬೇಕು ಅಂದರೆ ನೀವು ನನಗೆ ಜಸ್ಟ್ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಪಾರ್ಟ್ 1 ಬಿಲ್ನ ನಾವು ಯಾವ ಥರ ರೆಡಿ ಮಾಡ್ಕೊಬೇಕು ಅನ್ನೋದು ಮಾತ್ರ ನಾನು ಅಪ್ಲೋಡ್ ಮಾಡ್ತೇನೆ. ಯಾಕೆಂದರೆ ಇನ್ನೂ ಸೂತ್ರಗಳೆಲ್ಲ ಹಾಕಿ ಮುಂದಕ್ಕೆಲ್ಲ ಕೊಡಬೇಕು ಅಂದರೆ ಸ್ವಲ್ಪ ವಿಡಿಯೋ ಇನ್ನೂ ತುಂಬ ಲೆಂತಿ ಆಗುತ್ತೆ, ನೋಡೋಕ್ಕೆ ಹೋಗೋದಿಲ್ಲ ಕೆಲವರು. ಹಾಗಾಗಿ ನಾನು ಏನು ಮಾಡ್ತೀನಿ, ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಅಲ್ಲಿವರು ಬೈ ಬೈ, ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ.